ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸಂತೋಷ್. ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ವೇತಪ್ರದರ ಅಂತೇಳಿದರೆ ಬಿಳಿಮುಟ್ಟುವಿನ ತೊಂದರೆಯ ಬಗ್ಗೆ ತಿಳಿದುಕೊಳ್ಳುವ. ಇದು ಸಹಜವೇ ಅಥವಾ ಅಸಹಜವೇ? ಇದನ್ನು ನಾವು ಮನೆಯಲ್ಲಿ ಹೇಗೆ ಗಿಡಮೂಲಿಕೆ ಔಷಧಿಯಿಂದ ಗುಣಪಡಿಸಬಹುದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಶ್ವೇತಪ್ರದರ ಅಂದರೆ ಬಿಳಿಮುಟ್ಟುವಿನ ತೊಂದರೆ ಅಂತೇಳಿದರೆ ಯೋನಿಯಿಂದ ಬರುವ ಡಿಸ್ಚಾರ್ಜ್ ಶ್ವೇತವಾಗಿರ್ತದೆ. ಅದೇ ಥರ ಪಿಚ್ಚಿಲವಾಗಿರ್ತದೆ, ಅಂದರೆ ಸ್ಟಿಕ್ಕಿ ಆಗಿರ್ತದೆ, ಮತ್ತು ಇದು ಶೀತವಾಗಿರ್ತದೆ, ಕೋಲ್ಡ್ ಆಗಿರ್ತದೆ. ಇದಕ್ಕೆ ಕಾರಣ ಯಾವುದೆಲ್ಲ ಅಂತೇಳಿದರೆ ಅತಿಯಾದ ಗುರು, ಸ್ನಿಗ್ಧ ಮತ್ತು ಮಧುರ ಆಹಾರ ಸೇವಿಸುವುದು. ಗುರು ಅಂತೇಳಿದರೆ ಹೆವಿ ಫುಡ್, ಸ್ನಿಗ್ಧ ಅಂತೇಳಿದರೆ ಎಣ್ಣೆಯುಕ್ತ ಪದಾರ್ಥಗಳು ತಿನ್ನುವುದು, ಮಧುರ ಅಂತೇಳಿದರೆ ಸ್ವೀಟ್ ಫುಡ್ ಜಾಸ್ತಿ ತಿನ್ನುವುದು. ಅದೇ ಥರ ತುಂಬ ಹುಳಿ ಆಹಾರ ತಿನ್ನುವುದು ಅಂತೇಳಿದರೆ ಮೊಸರೆಲ್ಲ ಜಾಸ್ತಿಯಾಗಿ ತಿನ್ನುವುದು. ಅದೇ ಥರ ದಿನದಲ್ಲಿ ನಿದ್ರೆ ಮಾಡೋದು. ಮತ್ತು ಮಂದಾಗ್ನಿ ಅಂದರೆ ಧಾತು ಅಗ್ನಿಯಲ್ಲಿ ಮಂದವಾಗಿರುವುದು, ಮೆಟಬಾಲಿಸಮ್ ಅಂತ ನಾವೇನು ಹೇಳ್ತೇವೆ ಅದು ಕಡಿಮೆ ಪ್ರಮಾಣದಲ್ಲಿ ಆಗೋದು. ಅದೇ ಥರ ಅತಿಯಾದ ಮೈಥುನ ಮಾಡೋದು ಮತ್ತು ಶೋಕ ಅಂತೇಳಿದರೆ ಮೆಂಟಲ್ ಸ್ಟ್ರೆಸ್. ಇದೆಲ್ಲ ಕಾರಣದಿಂದಾಗಿ ಶ್ವೇತಪ್ರದರ ಬರಬಹುದು ಅಂತ ಹೇಳಿದ್ದಾರೆ. ಮಾಡರ್ನ್ ಸೈನ್ಸ್ ಪ್ರಕಾರ ಎರಡು ಥರದ ಬಿಳಿಮುಟ್ಟಿದೆ. ಒಂದು ಸಹಜ ಬಿಳಿಮುಟ್ಟು, ಮತ್ತೊಂದು ಅಸಹಜ ಬಿಳಿಮುಟ್ಟು. ಸಹಜ ಬಿಳಿಮುಟ್ಟು ಏನಂತೇಳಿದರೆ ಇದು ಪಾರದರ್ಶಕ ನೀರಿನಂತಿರ್ತದೆ. ಅದೇ ಥರ ಯಾವುದೇ ವಾಸನೆ ಇರುವುದಿಲ್ಲ, ತುರುಕಿ ನೋವು ಇರುವುದಿಲ್ಲ, ಮತ್ತು ಇದು ಓವಲೇಷನ್ ಪೀರಿಯಡ್ನಲ್ಲಿ ಕಂಡುಬರ್ತದೆ. ಹಾಗೆ ಗರ್ಭಾವಸ್ಥೆಯಲ್ಲೂ ಕಂಡುಬರ್ತದೆ ಮತ್ತು ಕೆಲವರಿಗೆ ಯೌವನಾವಸ್ಥೆಯಲ್ಲೂ ಕಂಡುಬರ್ತದೆ. ಇದು ನಾರ್ಮಲ್ ಆಗಿರ್ತದೆ, ಸಹಜವಾಗಿ ಬರುವಂತಹ ಬಿಳಿಮುಟ್ಟು. ಇದಕ್ಕೆ ಯಾವುದೇ ಥರ ಔಷಧಿ ಉಪಚಾರ ಬೇಕಾಗಿರುವುದಿಲ್ಲ. ಅಸಹಜ ಬಿಳಿಮುಟ್ಟು ಅಂತೇಳಿದರೆ ರೋಗಜನ್ಯ ಬಿಳಿಮುಟ್ಟು. ಇದರಲ್ಲಿ ಇದು ಹೇಗಿರ್ತದೆ ಅಂತೇಳಿದರೆ ಗಟ್ಟಿಯಾಗಿ ಹಳದಿ ಬಣ್ಣದಲ್ಲಿರ್ತದೆ, ಕೆಲವು ಸಲ ಹಸಿರು ಬಣ್ಣದ್ದು ಇರ್ತದೆ. ಇದು ಮೊಸರಿನ ಥರ ಇರ್ತದೆ. ಅದೇ ಥರ ಇದರಲ್ಲಿ ದುರ್ವಾಸನೆಯಿಂದ ಕೂಡಿರ್ತದೆ. ಇದರ ಜೊತೆಗೆ ಯೋನಿ ಜಾಗದಲ್ಲಿ ತುರಿಕೆಗಳಿರ್ತದೆ ಮತ್ತು ಉರಿ ಬಂದಿರ್ತದೆ. ಅದೇ ಥರ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ತದೆ, ದೇಹದಲ್ಲಿ ವಿಪರೀತ ಸುಸ್ತ. ಮಾಡರ್ನ್ ಸೈನ್ಸ್ ಪ್ರಕಾರ ಬಿಳಿಮುಟ್ಟುವಿಗೆ ಕಾರಣ ಏನಂತೇಳಿದರೆ ಯೋನಿ ಅಥವಾ ಗರ್ಭಕಂಠದ ಸೋಂಕು. ಇದು ಬ್ಯಾಕ್ಟೀರಿಯಾದಿಂದನೂ ಇರ್ಬೋದು ಅಥವಾ ಫಂಗಸ್ಸಿನಲ್ಲೂ ಇರ್ಬೋದು. ಅದೇ ಥರ ಸ್ವಚ್ಛತೆಯ ಕೊರತೆ, ಹಾರ್ಮೋನ್ ಅಸಮಾನತೆ, ಅದೇ ಥರ ರಕ್ತಹೀನತೆಯಿಂದಲೂ ಬರ್ಬೋದು. ಮಧುಮೇಹ ರೋಗಿಗಳಲ್ಲಿ ಕೂಡ ಈ ಬಿಳಿಮುಟ್ಟು ಕಂಡುಬರ್ತದೆ. ಹಾಗೆಯೇ ಮಾನಸಿಕ ಒತ್ತಡದಿಂದ ಹಾಗೂ ಪೋಷಕಾಂಶಗಳ ಕೊರತೆಯಿಂದಲೂ ಬರ್ತದೆ. ಹಾಗೂ ಗರ್ಭಕೋಶದ ಉರಿಯೂತದಿಂದಲೂ ಬಿಳಿಮುಟ್ಟು ಕಾಣಬಹುದು. ಚಿಕಿತ್ಸೆ ಹೇಗಿರ್ತದೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಹೇಳಿದಾಗೆ ಇದಕ್ಕೆ ಏನು ಕಾರಣ ಇದೆ ಅದರಿಂದ ದೂರವಿರುವುದು ನಿಧನ ಪರಿತ್ಯಾಜ್ಯ. ಮತ್ತು ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಗಿಡಮೂಲಿಕೆ ಔಷಧಿ ಅಂತೇಳಿದರೆ ಅಶೋಕ ಅಂತ ಒಂದು ಗಿಡಮೂಲಿಕೆಯಿಂದ ಈ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಅಶೋಕ, ಕನ್ನಡದಲ್ಲಿ ಇದಕ್ಕೆ ಅಶೋಕ ವೃಕ್ಷ ಅಂತ ಕರೀತಾರೆ. ಕೆಲವು ಕಡೆ ಇದನ್ನು ಅಚಂಗ ಎಂದು ಕರೀತಾರೆ. ಬೊಟಾನಿಕಲ್ ನೇಮ್ ಬಂದು ಸೆರೆಕಾ ಅಶೋಕ. ದಟ್ಟವಾದ ಹಚ್ಚ ಹಸಿರಿನ ಎಲೆ ಹೊಂದಿರುವ ಮರವಾಗಿರುತ್ತದೆ ಮತ್ತು ಇದರ ಚಿಗುರು ಎಲೆ ಕೆಂಪಾಗಿರುತ್ತದೆ. ಹೂಗಳು ಕಿತ್ತಳೆ ಬಣ್ಣದಾಗಿರುತ್ತದೆ. ಇದರ ನಾವು ಯೂಸ್ಫುಲ್ ಪಾರ್ಟ್ ಈ ಮರದ ತೊಗಟೆಯನ್ನು ನಾವು ಔಷಧಿಗಾಗಿ ಉಪಯೋಗಿಸುತ್ತೇವೆ. ಮನೆಯಲ್ಲಿ ಮಾಡಬಹುದಾದ ಅಶೋಕದ ಪ್ರಿಪರೇಷನ್ಸ್ ಯಾವುದೆಲ್ಲ ಅಂತೇಳಿದರೆ ಅಶೋಕ ಕ್ವಾಥ, ಅಶೋಕ ಚೂರ್ಣ, ಅಶೋಕ ಫಾಂಟ ಮತ್ತು ಅಶೋಕ ಹಿಮ. ನೋಡಿ ವೀಕ್ಷಕರೇ, ಅಶೋಕ ವೃಕ್ಷದ ತೊಗಟೆ ಈ ಥರ ಇರ್ತದೆ. ಬಾರ್ಕ್ ನಾವು ಯೂಸ್ಫುಲ್ ಪಾರ್ಟ್, ಔಷಧಿಗಾಗಿ ಉಪಯೋಗಿಸುವ ಪಾರ್ಟ್ ಇದಾಗಿದೆ. ಇದರ ರಸ ಬಂದುಬಿಟ್ಟು ಕಷಾಯ ಮತ್ತು ಕಹಿಯಾಗಿರ್ತದೆ ಮತ್ತು ಇದು ದೇಹಕ್ಕೆ ಶೀತವಾಗಿದೆ, ತಂಪನ್ನು ಕೊಡ್ತದೆ. ಇದನ್ನು ನಾವು ಈಗ ಚೂರ್ಣ ಮಾಡಿಕೊಳ್ಳುವ. ನೋಡಿ ವೀಕ್ಷಕರೇ, ಅಶೋಕದ ಚೂರ್ಣ ಈ ಥರ ಬರ್ತದೆ. ಇದನ್ನು ನಾವು 3 ಗ್ರಾಮಿಂದ 6 ಗ್ರಾಮ್ ತನಕ ಒಂದು 1/4 ಲೋಟ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಊಟ ತಿಂಡಿ ನಂತರ, ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಇದನ್ನು 1 ತಿಂಗಳುಗಳ ಕಾಲ ತೆಗೆದುಕೊಳ್ಬೇಕಾಗ್ತದೆ.
ನೋಡಿ ವೀಕ್ಷಕರೇ, ಅಶೋಕ ಕ್ವಾಥವನ್ನು ಮಾಡುವಾಗ ಅಶೋಕ ಮರದ ತೊಗಟೆಯನ್ನು ಈ ಥರ ಒರಟಾಗಿ ಚೂರ್ಣ ಮಾಡ್ಕೊಳ್ಬೇಕು. ಇದು ಒರಟಾದ ಚೂರ್ಣ. ಇದನ್ನು ನಾವು 20ರಿಂದ 25 ಗ್ರಾಮಿನಷ್ಟು ಒಂದು ಗ್ಲಾಸ್ನಲ್ಲಿ ತೆಗೆದುಕೊಂಡು ಅದಕ್ಕೆ 16 ಪಟ್ಟು ನೀರು ಹಾಕಬೇಕು. ಇದು ಸಾಧಾರಣ 400 ml ಆಗಿರ್ತದೆ. ಕಡೆಗೆ ಕುದಿಸಿ ಇದನ್ನು ಕಾಲು ಲೋಟಕ್ಕೆ ಇಳಿಸಬೇಕಾಗ್ತದೆ. ಅದು ನಮಗೆ 100 ml ಸಿಗ್ತದೆ. ಅದನ್ನು ನಾವು 50 ml ಬೆಳಿಗ್ಗೆ ಮತ್ತು 50 ml ರಾತ್ರಿ ಆಹಾರದ ಮುಂಚೆನೆ ತೆಗೆದುಕೊಳ್ತಾ ಬರಬೇಕಾಗ್ತದೆ. 1 ತಿಂಗಳುಗಳ ಕಾಲ ತೆಗೆದುಕೊಳ್ಬೇಕಾಗ್ತದೆ. ಅಶೋಕ ಹಿಮ ಮಾಡುವುದು ಹೇಗಂತ ಹೇಳಿದ್ರೆ, ಅಶೋಕ ವೃಕ್ಷದ ತೊಗಟೆಯ ಒರಟಾದ ಚೂರ್ಣವನ್ನು ನಾವು 20 ಗ್ರಾಮಿನಷ್ಟು ತೆಗೆದುಕೊಂಡು ಒಂದು 100 ml ನೀರಿನಲ್ಲಿ 1 ದಿನದ ಮುಂಚೆ ನೆನೆಸಿಡಬೇಕು. ಅದನ್ನು ಮುಚ್ಚಿಡಬೇಕು. ಅದನ್ನು ನಾವು ಮಾರನೇ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುತ್ತಾ ಬರಬೇಕು. ಇದು ನಾವು 1 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ಅಶೋಕ ಫಾಂಟ ಮಾಡೋದು ಹೇಗಂತ ಹೇಳಿದ್ರೆ, 200 ml ನೀರನ್ನು ನಾವು ಕುದಿಸ್ಬೇಕು. ಮೊದಲು 20 ನಿಮಿಷಗಳ ಕಾಲ ಕುದಿಸ್ಬೇಕು. ನಂತರ ಕೆಳಗಿಟ್ಟು ಅದಕ್ಕೆ 10 ಗ್ರಾಮಿನಷ್ಟು ಅಶೋಕ ಒರಟಾದ ಚೂರ್ಣವನ್ನು ಹಾಕೊಳ್ಬೇಕು. ಇದನ್ನು 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ನಂತರ ಈ ದ್ರಾವಣವನ್ನು ಕುಡಿಯಬೇಕು. ಇದು 1 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ಬಿಳಿ ಮುಟ್ಟುವಿನ ತೊಂದರೆಯಲ್ಲಿ ಅಂದ್ರೆ ಈ ಶ್ವೇತ ಪ್ರದರದಲ್ಲಿ ಅಶೋಕದ ಪ್ರಿಪ್ರೇಷನ್ಗಳಾದ ಅಶೋಕ ಚೂರ್ಣ, ಅಶೋಕ ಕ್ವಾಥ, ಅಶೋಕ ಫಾಂಟ ಅಥವಾ ಅಶೋಕ ಹಿಮ, ಇದರಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಾವು 1 ತಿಂಗಳುಗಳ ಕಾಲ ಬೆಳಗ್ಗೆ ಮತ್ತು ರಾತ್ರಿಗೆ ಖಾಲಿ ಹೊಟ್ಟೆಗೆ ಕುಡಿಯಬೇಕಾಗ್ತದೆ. ಇದರಿಂದ ನಾವು ಶ್ವೇತ ಪ್ರದರವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ಮಾಡರ್ನ್ ಫಾರ್ಮಾಕಾಲಜಿ ಪ್ರಕಾರ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವ ಟೆನಿನ್ ಅನ್ನುವ ಅಂಶದಿಂದಾಗಿ ಸ್ತಂಭನ ಕೆಲಸ ಮಾಡ್ತದೆ. ಇದು ಎಕ್ಸೆಸಿವ್ ಡಿಸ್ಚಾರ್ಜ್ ಅನ್ನು ನಿಲ್ಲಿಸ್ತದೆ. ಅದೇ ತರ ಇದರಲ್ಲಿರುವ ಫ್ಲಾವಿನೋಡ್ಸ್ಗಳಿಂದಾಗಿ ಇದು ಒಳ್ಳೆಯ ಆಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಗರ್ಭಕೋಶದ ಉರಿಯೂತವನ್ನು ನಿಲ್ಲಿಸ್ತದೆ. ಅದೇ ತರ ಇದರಲ್ಲಿರುವ ಸೆಫನಿನ್ಸ್ಗಳಿಂದಾಗಿ ಇದು ಒಳ್ಳೆಯ ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿಯನ್ನು ಕೊಡುತ್ತದೆ. ಆದ್ದರಿಂದ ಅಶೋಕ ಒಂದು ಬಿಳುಮುಟ್ಟುವಿನ ತೊಂದರೆಗೆ ಮಹತ್ವದ ಔಷಧಿಯಾಗಿದೆ. ಇದು ಮಹಿಳೆಯರಲ್ಲಿ ಬರುವ ಬಿಳಿಮುಟ್ಟುವಿನ ಸಮಸ್ಯೆಗೆ ಒಂದು ಅದ್ಭುತ ಔಷಧಿಯಾಗಿದೆ. ಆದ್ದರಿಂದ ಇದನ್ನು ಹೆಚ್ಚಿನವರು ಉಪಯೋಗಿಸಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.